ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 11ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೀವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರ PDF ನಿಮಗೆ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪ್ ಮತ್ತು ಗೂಗಲ್ ಡ್ರೈವ್ ಲಿಂಕಲ್ಲಿ ಎಸ್ ಪಿ ಕೆ ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ನ ಜಾಯ್ನ್ ಆಗಿ ನೀವು ಪಡ್ಕೋಬೋದು PDF-ಅನ್ನು. ಇನ್ನುಳಿದಂಥ ನನ್ನೆಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಫಾಲೋ ಮಾಡ್ಬೋದು. ಮಲೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ 2019 ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾದವರು ಯಾರು? ಸರಿಯಾದ ಉತ್ತರ ಲೀನ್ ಡಾನ್, ಆಪ್ಷನ್ 2. ಚೀನಿ ಬ್ಯಾಡ್ಮಿಂಟನ್ ಆಟಗಾರರಾದಂತಹ ಎಸ್ ಲೀನ್ ಡಾನ್ ಅವರು ಏಪ್ರಿಲ್ 7ರಂದು ಕೌಲಾಲಂಪುರದಲ್ಲಿ ನಡೆದಂಥ 2019 ಪುರುಷರ ಸಿಂಗಲ್ಸ್ನ ಮಲೇಷಿಯನ್ ಓಪನ್ ಪಂದ್ಯಾವಳಿಯನ್ನು ಗೆದ್ದುಕೊಂಡಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗ್ಲೋಬಲ್ ಕೂಲಿಂಗ್ ಒಕ್ಕೂಟವು ಈ ಕೆಳಗಿನ ಯಾವ ದೇಶಗಳಲ್ಲಿ ಬಿಡುಗಡೆಯಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಡೆನ್ಮಾರ್ಕ್. 2030ರ ಅಜೆಂಡಾ ಮತ್ತು ಪ್ಯಾರಿಸ್ ಒಪ್ಪಂದದ ನಡುವೆ CNGಗಳ ಮೊದಲ ಗ್ಲೋಬಲ್ ಸಮ್ಮೇಳನದಲ್ಲಿ ಶುದ್ಧ ಮತ್ತು ಪರಿಣಾಮಕಾರಿ ಕೂಲಿಂಗ್ ಮೊದಲ ಜಾಗತಿಕ ಸಮ್ಮಿಶ್ರಣವನ್ನು ಡೆನ್ಮಾರ್ಕ್ನ ಕೂಪನ್ ಹ್ಯಾಂಗ್ನಲ್ಲಿ ಏಪ್ರಿಲ್ 3ರಂದು ಪ್ರಾರಂಭ ಮಾಡಲಾಯಿತು. ಭಾರತ ಮತ್ತು ಇಟಲಿ ನಡುವೆ 7ನೇ ವಿದೇಶಾಂಗ ಕಚೇರಿಗಳ ಸಮಾಲೋಚನೆ ಎಲ್ಲಿ ನಡೆದಿತು? ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಇದು ನಡೆದಿದೆ. ಭಾರತ ಮತ್ತು ಇಟಲಿ ನಡುವೆ 7ನೇ ವಿದೇಶಾಂಗ ಕಚೇರಿ ಸಮಾಲೋಚನೆ 4 ಏಪ್ರಿಲ್ 2019 ನವದೆಹಲಿಯಲ್ಲಿ ನಡೆದಿದೆ. ಯಾವ ಭಾರತೀಯ ಈಜುಗಾರರು 2020ರ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದಿದ್ದಾರೆ? ಕುಶಂಗ್ರ ರಾವತ್ ಅವರು 2020ರ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಟೋಕಿಯೋದಲ್ಲಿ ನಡೆಯುವಂಥ 2020ರ ಒಲಿಂಪಿಕ್ಸ್ಗೆ ಭಾರತದ ಈಜುಗಾರ ಅಂತ ಕುಶಂಗ್ರ ರಾವತ್ ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ನ್ಯೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಗಳಿಸಿತು? ಸರಿಯಾದಂಥ ಉತ್ತರ ಆಪ್ಷನ್ 1 ನಾಗಾಲ್ಯಾಂಡ್. ಅಯೋಲ್ಯಾಂಗ್ ಮ್ಯಾನು ಉತ್ಸವದ ಅವಧಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕ್ಯೂನಿಕ್ ನಾಗಾ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಅತಿ ದೊಡ್ಡ ಸಾಂಪ್ರದಾಯವಾದಿ ಕ್ಯೂನಿಕ್ ಡ್ಯಾನ್ಸ್ಗಳನ್ನು ಮಾಡಿದರ ಫಲವಾಗಿ ಅದೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಯಾವ ನಿಯಮದ ಪ್ರಕಾರ ಎಲ್ಲ ಬಯೋಮೆಡಿಕಲ್ ಸಂಶೋಧನೆಗಳಿಗೆ ICMR ನೈತಿಕ ಮಾರ್ಗಸೂಚಿಗಳು ಕಡ್ಡಾಯವಾಗಿದೆ? ಸರಿಯಾದಂಥ ಉತ್ತರ ನ್ಯೂ ಡ್ರಗ್ ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ ರೂಲ್ಸ್ 2019ರ ಪ್ರಕಾರ ಇದು ಚಲಾವಣೆಗೆ ಬಂದಿದೆ. ಬಯೋಮೆಡಿಕಲ್ ರಿಸರ್ಚ್ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ಅಂತ ಕರಿತೀವಿ, ರಾಷ್ಟ್ರೀಯ ನೈತಿಕ ಮಾರ್ಗಸೂಚಿಗಳು ಈ ಒಂದು ಆದೇಶವನ್ನು ನೀಡಿದೆ. ಹೊಸ ರೂಲ್ನ ಪ್ರಕಾರ ಇನ್ನು ಮುಂದೆ ಅವು ಕೆಲಸವನ್ನು ಮಾಡ್ತವೆ. ದೇಶದ ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ಧನುಷ್ ಪಿರಂಗಿ ಗನ್ ಎಲ್ಲಿದೆ? ಸರಿಯಾದ ಉತ್ತರ ಜಬಲ್ಪುರ್. ಏಪ್ರಿಲ್ 10ರ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋದ ಕೊನೆಯಲ್ಲಿ 10 ನಿಮಿಷ ಇದರ ಬಗ್ಗೆ ಕೊನೆಯ 3 ನಿಮಿಷಗಳು ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಇದೇನಿದೆ ಇದರ ಸಂಪೂರ್ಣ ಮಾಹಿತಿ ಅಂದರೆ ಧನುಷ್ ಪಿರಂಗಿ ಗನ್ನ ಹಿನ್ನೆಲೆಯಿಂದ ಹಿಡಿದು ಪ್ರಸ್ತುತತೆಯಿಂದ ಹಿಡಿದು ಭಾರತೀಯ ಸೇನೆವರೆಗೂ ತಲುಪೋ ತನಕ ಸಂಪೂರ್ಣ ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ನೀಡಿದ್ದೀನಿ. ಒಂದ್ಸಲ ವಿಡಿಯೋವನ್ನು ನೋಡಿ. ಭಾರತದ ಪುರುಷರ ಹಾಕಿ ತಂಡದ ಹೊಸ ಮುಖ್ಯ ತರಬೇತುದಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಗ್ರಹಾಂ ರೀಡ್ ಅವರು ನೇಮಕಗೊಂಡಿದ್ದಾರೆ. ಈ ವಿಡಿಯೋದ ಕೊನೆಯಲ್ಲಿ ಇವ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ನೀಡ್ತೇನೆ. ವಿಶ್ವ ಬ್ಯಾಂಕಿನ ವರದಿ ಪ್ರಕಾರ ಭಾರತದ GDP ಬೆಳವಣಿಗೆ ದರ ಎಷ್ಟಿದೆ? ಸರಿಯಾದ ಉತ್ತರ 7.5% ಇದೆ. ವಿಶ್ವ ಬ್ಯಾಂಕ್ನ ವರದಿ 2019-20ರ ಪ್ರಕಾರ ಭಾರತದ GDP ಏರಿಕೆ ಎಷ್ಟಾಗುತ್ತೆ ಅಂದರೆ 7.5% ಏರಿಕೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಬೈ ಆನ್ಯುವಲ್ ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಇದು ಪ್ರಾರಂಭವಾಗಿದೆ. ಕೋಬ್ರಾ ವೆಸ್ಟ್ ಪವರ್ ಕಂಪನಿ ಲಿಮಿಟೆಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶದ ಪತ್ರವನ್ನು ಯಾರು ಸ್ವೀಕರಿಸಿದರು? ಸರಿಯಾದ ಉತ್ತರ ಅದಾನಿ ಪವರ್ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಸಾಲವನ್ನು ಹೊತ್ತಂಥ ಕೋಬ್ರಾ ವೆಸ್ಟ್ ಪವರ್ ಕಂಪನಿ ಲಿಮಿಟೆಡ್ ಇದರ ಸ್ವಾಧೀನವನ್ನು ಪಡ್ಕೊಳ್ಳೋದಕ್ಕೆ ಅದಾನಿ ಪವರ್ ಉದ್ದೇಶದ ಪತ್ರವನ್ನು ಸ್ವೀಕರಿಸಿದ್ದಾರೆ. ಕೆಲವು ಪ್ರಮುಖವಾದ ವಿಷಯಗಳನ್ನ ಹೇಳಬೇಕು ಅಂದರೆ ಕೇಂದ್ರೀಯ ರಿಸರ್ವ್ ಪೊಲೀಸ್ನ 54ನೇ ಶೌರ್ಯ ದಿನದ ಸಂದರ್ಭದಲ್ಲಿ ಹೊಸ ದಿಲ್ಲಿಯ ರಾಷ್ಟ್ರೀಯ ಪೊಲೀಸ್ ಸ್ಮಾರಕದಲ್ಲಿ ಪೊಲೀಸ್ ಹುತಾತ್ಮರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಗೌರವಾರ್ಪಣೆಯನ್ನು ಮಾಡಿದ್ದಾರೆ. 9ನೇ ಏಪ್ರಿಲನ್ನು ಫೋರ್ಸಲ್ಲಿ ವಾರಲ್ ಡೇ ಅಂತ ಆಚರಣೆ ಮಾಡ್ತಾರೆ. CRPF ಸಿಬ್ಬಂದಿ ಹುತಾತ್ಮರಾದಂಥವ್ರಿಗೆ
ಸಹಾಯವನ್ನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಮಾಡಿದರು. ಹಾಗೆ ಕೇಂದ್ರೀಯ ರಿಸರ್ವ್ ಪೊಲೀಸ್ ಭಾರತದ ಅತಿದೊಡ್ಡ ಸೆಂಟ್ರಲ್ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದ್ದು ಭಾರತದ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹೊಸದೆಹಲಿಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ರಾಷ್ಟ್ರೀಯ ಉನ್ನತ ಶ್ರೇಣಿಯ ಶಿಕ್ಷಣ ಸಂಸ್ಥೆಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ IIT ಮದ್ರಾಸ್ ಅವರು ಅಗ್ರಸ್ಥಾನವನ್ನು ಪಡ್ಕೊಂಡ್ರೆ, ನಮ್ಮ ಬೆಂಗಳೂರಿನ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜೊತೆಗೆ ದೆಹಲಿಯ ವಿಶ್ವವಿದ್ಯಾಲಯ ಮಿರಾಂಡ ಹೌಸ್ ದೇಶಾದ್ಯಂತ ಅತ್ಯುತ್ತಮ ಕಾಲೇಜು ಅನ್ನೋ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು AIIMS ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ, ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು 2ನೇ ಅಗ್ರಸ್ಥಾನವನ್ನು ಕೂಡ ಪಡ್ಕೊಂಡಿದೆ. ಎರಡೂ ಕೂಡ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಇನ್ನು ವಿಶ್ವ ಹೋಮಿಯೋಪತಿ ದಿನವನ್ನು ಏಪ್ರಿಲ್ 9ರಂದು ಆಚರಣೆ ಮಾಡಲಾಯಿತು. ಹೋಮಿಯೋಪತಿ ಸಂಶೋಧನಾ ಕೇಂದ್ರ ಪರಿಷತ್ CCRH ಅಂತ ಕರಿತೀವಿ. ಏಪ್ರಿಲ್ 9ರಂದು 2 ದಿನಗಳ ಸಮಾವೇಶವನ್ನು ಇದರ ಪರವಾಗಿ ಹಮ್ಮಿಕೊಂಡಿದ್ರು. ಇದು ಆಯುಷ್ ಸಚಿವಾಲಯದಲ್ಲಿ ಸ್ವಾಯತ್ತ ಸಂಶೋಧನಾ ಸಂಸ್ಥೆ ಆಗಿರ್ತದೆ. ವಿಶ್ವ ಹೋಮಿಯೋಪತಿ ದಿನವನ್ನು ಹೋಮಿಯೋಪತಿ ಸ್ಥಾಪಕರಾದಂಥ ಡಾಕ್ಟರ್ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಅವರ ಜನ್ಮದಿನೋತ್ಸವದ ಸ್ಮರಣಾರ್ಥವಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ಭಾರತದ ಹಾಕಿ ತಂಡಕ್ಕೆ ಕೋಚ್ ಆಗಿ ಆಯ್ಕೆಯಾದಂಥವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋದಾದರೆ, ಆಸ್ಟ್ರೇಲಿಯಾದ ಗ್ರಹಮ್ ರಿಡ್ ಭಾರತ ಪುರುಷರ ಹಾಕಿ ತಂಡದ ನೂತನ ಮುಖ್ಯ ಕೋಚ್ ಆಗಿ ನೇಮಕವಾಗಿದ್ದಾರೆ. ಹಾಕಿ ಇಂಡಿಯಾ ಇವರನ್ನು ನೇಮಕ ಮಾಡಿದೆ. 54 ವರ್ಷದ ಹಾಕಿ ದಿಗ್ಗಜ ಶೀಘ್ರದಲ್ಲೇ ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ನಡೆಯುವ ರಾಷ್ಟ್ರೀಯ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ಭಾರತೀಯ ಬಳಗವನ್ನು ಸೇರ್ತಾರೆ. ಇವರ ಹಿನ್ನೆಲೆಯನ್ನು ನೋಡೋದಾದರೆ, ಈ ಹಿಂದೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ತಂಡದಲ್ಲಿ ಡಿಫೆಂಡರ್ ಮಿಡ್ಫೀಲ್ಡರ್ ಆಗಿ ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ. 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಆಸ್ಟ್ರೇಲಿಯಾ ತಂಡದ ಸದಸ್ಯರಾಗಿದ್ದಾರೆ. 84, 85, 89, 90ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಜಯಿಸಿದ ಆಸ್ಟ್ರೇಲಿಯಾ ತಂಡದಲ್ಲೂ ಕೂಡ ಇವರಿದ್ದರು. ಒಟ್ಟು 130 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾನ ಪ್ರತಿನಿಧಿಸಿದಂಥ ಹಿರಿಮೆಯನ್ನು ಹೊಂದಿದ್ದಾರೆ. 2009ರಲ್ಲಿ ಆಸ್ಟ್ರೇಲಿಯಾ ತಂಡದ ಸಹಾಯಕ ಕೋಚ್ ಆಗಿ ನೇಮಕವಾಗಿ ಕೆಲವೇ ಸಮಯದಲ್ಲಿ ಮುಖ್ಯ ಕೋಚ್ ಆಗಿ ಬಡ್ತಿಯನ್ನು ಪಡ್ಕೊಂಡ್ರು. 2012ರಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ 5ನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಟ್ಟಂಥ ಹೆಗ್ಗಳಿಕೆ ಕೂಡ ಇವ್ರಿಗಿದೆ. 2014ರಲ್ಲಿ ಹೆಡ್ ಕೋಚ್ ಆಗಿ ಆಸ್ಟ್ರೇಲಿಯಾಕ್ಕೆ ನಂಬರ್ 1 ಪಟ್ಟವನ್ನು ತಂದುಕೊಟ್ಟಂಥ ಹೆಗ್ಗಳಿಕೆ ಕೂಡ ಇವ್ರಿಗಿದೆ. ಇವರು ಈಗ ಭಾರತ ಹಾಕಿ ತಂಡದ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ನಾನು ನೋಡ್ಕೋಬೋದು ಗ್ರಾಹಮ್ ರೀಡ್. ಸೊ ಇದರ PDF ಅನ್ನು ನೀವು ಪಡ್ಕೋಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಸಿಗುತ್ತೆ, ಹೋಗಿ ಪಡ್ಕೊಳ್ಳಿ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.